ನಮಸ್ಕಾರ. ವಿಧಿಯ ದಾಳಿ ಅಂತ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮಾನವನು ಎದುರಿಸುವಂಥದ್ದು. ಈ ವಿಧಿ ಅಂತ ಅನ್ನೋದೊಂದು ಸ್ವಲ್ಪ ಕಾಲ್ಪನಿಕ ಅಂಥೇಳಿ ಅಂತ ಅನಿಸುತ್ತೆ. ವಿಧಿಗೆ ಯಾವ ದೇವಸ್ಥಾನವನ್ನು ಕಟ್ಟಿದ್ದನ್ನು ನಾನು ನೋಡಿಲ್ಲ. ಇರಲಿ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಹಾಗಾಗಿ ಅದೇನೋ ವಿಧಿ ಅಂತ ತುಂಬ ಪ್ರಚಲಿತವಾದಂತಹ ಒಂದು ಪದ. ವಿಧಿಯ ದಾಳಿ ಎಲ್ಲಿಂದ ಬರುತ್ತಪ್ಪ ಇದು ವಿಧಿ? ಯಾಕೆ ಹೀಗೆ ಅಡ್ಡಗಾಲು ಹಾಕತ್ತೆ ಮಾನವನ ಜೀವನದಲ್ಲಿ ಅಂಥೇಳಿ ಅಂತ DVG ಅದಕ್ಕೂ ಉತ್ತರ ಕೊಡ್ತಾರೆ. ತಾಳಿ ಮೆಲಮೆಲನೊಮ್ಮೆ ಧಾಳಿ ರಭಸಿದಿನೊಮ್ಮೆ ಹೇಳದೆಯ ಕೇಳದೆಯ ಬಹುನು ವಿಧಿರಾಯ ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳ್ಮೆಯ ನೀರು ನೀನು ಮಂಕುತಿಮ್ಮ ಅಂತ ಹೇಳ್ತಾರೆ. ತಾಳಿ ಮೆಲಮೆಲನೊಮ್ಮೆ ಧಾಳಿ ರಭಸಿದಿನೊಮ್ಮೆ ಹೇಳದೆಯ ಕೇಳದೆಯ ಬಹುನು ವಿಧಿರಾಯ. ಒಂದು ಸ್ವಲ್ಪ ನಿಧಾನಕ್ಕೆ ಬರ್ತಾನೆ ಕೆಲವು ಸಲ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ. ಕೆಲವು ಸಲ ರಾಬಸ್ದಿಂದ ಬರ್ತಾನೆ. ಹೇಳದೆಯೇ ಕೇಳದೆ ಏನು ಹೇಳ್ಬಿಟ್ಟು ಬರ್ತಾನ? ಹೇಳಲ್ಲ ಕೇಳಲ್ಲ, ತನಗೆ ಯಾವಾಗ ಬೇಕೋ ಆಗ ಬರ್ತಾನೆ. ಏನು ಮಾಡ್ತಾನೆ? ಮೇಲ ಕೀಳಾಗಿಪನು ಕೀಳ ಮೇಲಾಗಿಪನು. ಮೇಲಿದ್ದವನ್ನು ಕೆಳಗೆ ಬೀಳಿಸ್ತಾನೆ, ಕೆಳಗಿದ್ದವನ್ನು ಮೇಲೆತ್ತಾನೆ. ಹಾಗಾದರೆ ಏನು ಮಾಡಬೇಕು ನಾವು? ತಾಳ್ಮೆಯ ನೀರು ನೀನು ಮಂಕುತಿಮ್ಮ ಅಂತ ಸೂತ್ರವನ್ನು ಕೊಟ್ಬಿಟ್ರು DVG ಅವರು. ಅಂದರೆ ಪರಿಸ್ಥಿತಿಯನ್ನು ನಾವು ತಾಳ್ಮೆಯಿಂದ ಎದುರಿಸಬೇಕು ಅಂತ ಹೇಳಿ ಅಂತ ಒಂದು ಧೈರ್ಯ ತುಂಬುವಂತಹ ಒಂದು ಮಾತು. ಏನಾದರೂ ಆಗಲಪ್ಪ, ಬಂದಿದ್ದಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಹೌದು, ನಾನು ಎಲ್ಲೋ ತಪ್ಪು ಮಾಡಿದ್ದೀನಿ, ಏನೋ ಆಗಿದೆ, ಅನುಭವಿಸ್ತಾ ಇದ್ದೀನಿ ಅಂತನ್ನುವಂತಹ ಒಂದು ಮಾತು ಅಷ್ಟೇ. ಇರಲಿ, ಇದಕ್ಕೊಂದು ನಡೆದ ಘಟನೆಯ ಉದಾಹರಣೆಯನ್ನು ಕೊಟ್ಬಿಟ್ರೆ ಹೆಚ್ಚು ಅರ್ಥವತ್ತಾಗಿರುತ್ತೆ ಅಂತ ಅನಿಸುತ್ತೆ. ಹುಯಿಲ್ಗೋಳ್ ನಾರಾಯಣ ರಾಯರು ಅಂತ ನಮ್ಮ ಕರ್ನಾಟಕದಲ್ಲಿದ್ದರು. ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂಥೇಳಿ ಇಂಥ ಪ್ರಖ್ಯಾತವಾದಂತಹ ನಾಡಗೀತೆಯನ್ನು ಬರೆದವರು. ಅವರ ಜೀವನದಲ್ಲಿ ನಡೆದಂತಹ ಘಟನೆ 1946ರಲ್ಲಿ DVG ಅವರು ಹುಯಿಲ್ಗೋಳ್ ನಾರಾಯಣ ರಾಯರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಆ ಪತ್ರ ಸಿಕ್ಕಿಲ್ಲ. ಆದರೆ ಆ ಪತ್ರಕ್ಕೆ ಹುಯಿಲ್ಗೋಳ್ ನಾರಾಯಣ ರಾಯರು ಬರೆದಂತಹ ಉತ್ತರ ಇದೆಯಲ್ಲ, ಅದು ಸಿಕ್ಕಿದೆ. ಅದರಲ್ಲಿ ಬರೀತಾರೆ, ಈಗ ನನಗೆ ಸೌಖ್ಯ ಇಲ್ಲ. 6 ತಿಂಗಳ ಹಿಂದೆ ನನ್ನ 15 ವರ್ಷದ ಮಗ ತೀರ್ಕೊಂಡ. 3 ತಿಂಗಳ ಹಿಂದೆ 12 ವರ್ಷದ ಮಗಳು ತೀರ್ಕೊಂಡ್ಳು. ಈಗ 2 ತಿಂಗಳ ಹಿಂದೆ ನನ್ನ ಮಡದಿ ಕೂಡ ತೀರ್ಕೊಂಡ್ಳು. ಈಗ 15 ದಿವಸದ ಹಿಂದೆ ನನ್ನ ಮೊಮ್ಮಗ ಕೂಡ ತೀರ್ಕೊಂಬಿಟ್ಟ, 3 ವರ್ಷದವನು ಅಂತ. ವಿಧಿಯ ದಾಳಿ ಹೇಗಿತ್ತಲ್ವ? ತಾಳಿ ಮೆಲಮೆಲನೊಮ್ಮೆ ಧಾಳಿ ರಭಸಿದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹುನು ವಿಧಿರಾಯ. ಮುಂದುವರೆದು ಬರೀತಾರೆ, ಆದರೆ ನಿಮ್ಮ ಪತ್ರವನ್ನು ನೋಡಿ ನನಗೆ ಸಾಂತ್ವನ ಸಿಕ್ತು, ನೆಮ್ಮದಿ ಆಯಿತು. ಇನ್ನೂ ನಿಮ್ಮಂಥವರ ಜ್ಞಾಪಕದಲ್ಲಿ ನಾವು ಇದ್ದೇವಲ್ಲ ಅಂಥೇಳಿ ಅಂತ ನಿಜವಾಗ್ಲೂ ನನಗೆ ಒಂಥರ ನೆಮ್ಮದಿ ಸಿಕ್ತು ಅಂಥೇಳಿ ಅಂತ. ಅದೇ ಈಗಿನ ಕಾಲದಲ್ಲಾಗಿದ್ದಿದ್ರೆ ನಾನು ಫೋನ್ ಮಾಡಿದ್ದೆ, ನಿಮ್ಮದು ಎಂಗೇಜ್ ಬರ್ತಾಯಿತ್ತು, ಲೈನ್ ಕಟ್ಟಾಯಿತು ಅಂತ ಏನೇನೋ ಸುಳ್ಳುಗಳು ಹೇಳ್ತೀವಿ. ಆದರೆ ಪತ್ರಗಳು ನಿಜವಾದ ಸತ್ಯವನ್ನು ಹೇಳಿ ಸಮಾಧಾನ ಸಾಂತ್ವನವನ್ನು ಕೊಡುತ್ತೆ. ಇಂದಿನ ಜೀವನದಲ್ಲಿ ದೂರವಾಣಿ ಕರೆಗಳು ಏನೇನೋ ಹೇಳುತ್ತವೆ ಅಲ್ವಾ ಅಂಥೇಳಿ ಅಂತ ಅನಿಸುತ್ತೆ. ಅಂದರೆ ಪತ್ರದಲ್ಲಿ ಹೃದಯಗಳು ಮಾತಾಡ್ಕೊಳ್ಳತ್ವೆ, ದೂರವಾಣಿಯಲ್ಲಿ ಸುಳ್ಳು ಹೇಳುತ್ತವೆ ಅಂತ ಆಯ್ತಲ್ವ. ಇದಕ್ಕೆ ಪೂರಕವಾಗಿ DVG ಮತ್ತೆ ಬರೀತಾರೆ, ರದನೋದಯ ಜ್ವರದಿ ಸಿಲುಕದಿಹ ಶಿಶುವಿರದು, ವಿಧಿಯೊದಗೆ ಸಿಕ್ಕದಿಹ ನರಜಂತುವಿರದು, ಒದೆಪೆಟ್ಟು ಮುಗಿದಂದು ರಾಹು ದಂಷ್ಟ್ರದೆ ಹೊರಟ ವಿದುಬಿಂಬವೋ ನೀನು ಮಂಕುತಿಮ್ಮ ಅಂತಾರೆ. ರದನೋದಯ ಜ್ವರ ಅಂತಾರೆ. ಮಕ್ಕಳಿಗೆ ಹಲ್ಲು ಬರುವಾಗ ಜ್ವರ ಬಂದೇ ಬರುತ್ತೆ. ಆ ಒಸಡನ್ನು ಸೀಳ್ಕೊಂಡು ಬರುತ್ತಲ್ಲ ಹಲ್ಲು, ಅವಾಗ ತುಂಬ ನೋವಾಗುತ್ತೆ ಮಕ್ಕಳಿಗೆ, ಜ್ವರ ಬರುತ್ತೆ. ಅದು ನೈಸರ್ಗಿಕವಾದಂತಹ ಪದ್ಧತಿ. ಅದಕ್ಕೆ ನಾವು ಏನೂ ಮಾಡಬೇಕಾದ್ದಿಲ್ಲ, ತನಗೆ ತಾನೇ ಸರಿ ಹೋಗುತ್ತೆ. ವಿಧಿಯೊದಗೆ ಸಿಕ್ಕದಿಹ ನರಜಂತು ಇರೋದು. ಆ ವಿಧಿಯ ಹೊಡೆತಕ್ಕೆ ಸಿಕ್ಕದ ನರಜಂತು ಯಾರೂ ಇಲ್ಲ. ಇದನ್ನು ತಿಳ್ಕೊಂಬಿಡ್ತು ಅಂದರೆ ನಮಗೆ ಸಮಾಧಾನ ಆಗುತ್ತೆ. ಒದೆಪೆಟ್ಟು ಮುಗಿದಂದು ರಾಹುದಂಷ್ಟ್ರದೆ ಹೊರಟ. ಒದೆಪೆಟ್ಟು ಮುಗಿತಪ್ಪ, ಎಲ್ಲ ಕಷ್ಟಗಳು ಮುಗೀತು ಅಂತಂದಾಗ ವಿದುಬಿಂಬವು ಚಂದ್ರನ ಬಿಂಬವಂತೆ, ಪೂರ್ಣ ಚಂದ್ರನಂತೆ ನಾವು ಹೊಳಿತಿರ್ತೀವಿ ಅಂತ ಅನಿಸುತ್ತೆ. ಹೌದಲ್ವ? ಕಷ್ಟಗಳು ಬಂದಾಗ ನಮ್ಮನ್ನು ಗಟ್ಟಿ ಮಾಡುವಂತಹ ಸೂತ್ರ ಇದು. ಅವಾಗ ಇದೇನಂತೆ ಮಹಾ, ಇದು ಕಷ್ಟವೇ ಅಲ್ಲ, ಇದು ಕಿರುಬೆಟ್ಟಲ್ಲಿ ನಾವು ಅಳ್ಳಾಡಿಸ್ಬಿಡ್ಬೋದು ಅಂತನ್ನುವಂತಹ ಒಂದು ಧೈರ್ಯ, ಆತ್ಮಸಾಕ್ಷಿ ನಮಗೆ ಗೊತ್ತಾಗತ್ತೆ. ಹಾಗೆ ಮತ್ತೆ ಮುಂದುವರೆದು ಹೇಳ್ತಾರೆ, ತಿರುಗಿಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟ ಹೋದಂತೆ
ಪರಿಹಾಸದಿಂ ಕರ್ಮ ದೈವ ಕೇಕೆಗಳೇ ಇರಲಿ, ಸಮಚಿತ್ತ ನಿನಗಿರಲಿ ಮಂಕುತಿಮ್ಮ ಅಂತಾರಲ್ಲ. ಪರಿಹಾಸದಿಂದ ಕರ್ಮ ದೈವ ಕೇಕೆಗಳಿಡಲಿ, ಕುಣಿಲಿ ಏನು ಬೇಕಾದರೂ ಆಗಲಿ, ಸಮಚಿತ್ತ ನಿನಗಿರಲಿ ಮಂಕುತಿಮ್ಮ ಅಂತಾರಲ್ಲ. ಎಂತಹ ಒಂದು ಪದಪುಂಜ ಅಂತ ಅನ್ಸುತ್ತಲ್ವ. ಇದನ್ನೆಲ್ಲ ನಾವು ಕೇಳ್ಕೊಂಡಾಗ ಎಂತಹ ಕಷ್ಟವೇ ಬರಲಿ ನಾನು ಎದುರಿಸ್ತೀನಿ ಧೈರ್ಯದಿಂದ ಅಂತ. ಮತಿಗದೆಯ ಪಿಡಿದು ನೀ ಎದುರು ನಿಲೆ ಬಿದಿ ಒಲಿಯುವ ಮಂಕುತಿಮ್ಮ ಅಂತ ಡಿ ವಿ ಜಿ ಇನ್ನೊಂದು ಕಡೆ ಹೇಳ್ತಾರೆ. ಅಂದರೆ ಜ್ಞಾನದಿಂದ ತುಂಬಿದುವಂತಹ ಈ ಒಂದು ಬುದ್ಧಿಶಕ್ತಿಯನ್ನು ಇಟ್ಕೊಂಡು ಎದುರಿಗೆ ನಿಂತ್ಕೊಂಡ್ರೆ ಆ ಭಗವಂತ ಕೂಡ ಒಲಿತಾನೆ ಅಂಥೇಳಿ ಅಂತ. ವಯಂ ಅಗ್ನೆ ಸಮಿಧಾ ವಿಧೇಮ ಅಂಥೇಳಿ ಅಂತ ವೇದ ಮಂತ್ರ ಹೇಳುತ್ತೆ. ಸಮಿತ್ ಏನು ಮಾಡುತ್ತೆ, ಯಜ್ಞದಲ್ಲಿ ನಾವು ಸಮಿತ್ತನ್ನು ಹಾಕ್ತೀವಿ, ಉರಿದು ನಮಗೆ ಶಾಖ ಬೆಳಕನ್ನು ಕೊಡುತ್ತೆ, ಪರಿಸರವನ್ನು ಶುದ್ಧಿಗೊಳಿಸುತ್ತೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಸಮಿತ್ತಿನಂತೆ ಈ ಸಮಾಜಕ್ಕಾಗಿ ಈ ರಾಷ್ಟ್ರಕ್ಕಾಗಿ ಉರಿಯುವ ಅಂಥೇಳಿ ಅಂತ. ಅವಾಗ ಏನಾಗುತ್ತೆ, ಒಳ್ಳೆಯದಾಗತ್ತೆ ಅಂತ. ಹಾಗೆಯೇ ನಮ್ಮ ಧೈರ್ಯ ಹೆಚ್ಚಾಗುತ್ತೆ. ಈ ತರಹದಲ್ಲಿ ನಾವು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂತಹ ಕಗ್ಗಗಳು ಮಂಕುತಿಮ್ಮನ ಕಗ್ಗದಲ್ಲಿ ಬೇಕಾದಷ್ಟಿದೆ. ಅದನ್ನು ಓದಿ ಸವಿಯೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ.